ಎರಡನೇದು ಮೊನ್ನೆ ನ್ಯೂ ಪಾರ್ಲಿಮೆಂಟ್ ಓಪನ್ ಮಾಡಿದ್ರು, ಅದಕ್ಕೂ ಕೂಡ ರಾಷ್ಟ್ರಪತಿಗಳು ಬರಬೇಕಾಗಿತ್ತು, ದ್ರೌಪದಿ ಮುರ್ಮುದನ್ನು ಕರೀಲಿಲ್ಲ, ಅವ್ರನ್ನ ಕರೆದಿಲ್ಲ. ಸೊ ಈ ಜಾತಿ ತಾರತಮ್ಯ ಆಕ್ಚುಲಿ ಮೋದಿ ಅವರು ಇತ್ತೀಚೆಗೆ ಒಂದು ಇದು ಹೇಳಿದ್ರು, ನನಗೆ ಗೊತ್ತಿರೋದು 4 ಜಾತಿ, ಯುವಕರು, ಮಹಿಳೆಯರು, ಬಡವರು, ಇನ್ನೊಂದೇನೋ ಹೇಳಿದ್ರು. ಆದರೆ ಹಂಗೆ ಹೇಳ್ಬಿಟ್ಟು ಈ ರೀತಿ ಶೋಷಣೆ ಮಾಡೋದು ನಿಮ್ಗೆ ಎಷ್ಟು ಸರಿ ಅಂದ್ರೆ ನಿಮ್ಮ ಪ್ರಕಾರ ಶೋಷಣೆ ಅನಿಸ್ತಿದ್ಯಾ? ಅದು ಏನು ಸತ್ಯ. ಈಗ ದೇಶದ ರಾಷ್ಟ್ರಪತಿನೇ ಅಲ್ಲಿ ಕರೀಲಿಲ್ಲ ಅಂದರೆ ಎಂತೆಂಥ ಜನ ಎಲ್ಲ ಹೊಂಟೋಗ್ಬಿಟ್ರು. ದೇಶದ ರಾಷ್ಟ್ರಪತಿ ಕರೀದೆ ನೀವು ಹೇಳ್ದಂಗೆ ಪಕ್ಕದಲ್ಲಿ ಯಜ್ಞ ಇವನ್ನೆಲ್ಲ ಕರ್ಸ್ಕೊಂಡು ಕೂತವ್ರೆ, ಅವ್ರು ಕರೆಯೋಕ್ಕಲ್ಲಿಲ್ಲ. ಬೇರೆಯವರೆಲ್ಲ ಹೋದ್ರು, ರಾಷ್ಟ್ರಪತಿಗಿಂತ ಕೆಳಮಟ್ಟದವರೆಲ್ಲ ಹೋದ್ರು, ಅವ್ರನ್ನ ಕರೀಲಿಲ್ಲ. ಮಾತಿಗೆ ಓಟು ಗಿಮ್ಮಿಗೆ ಯುವಕರು ಪಾಕರು ಎಲ್ಲ ಅನ್ನೋದು ಒಳಗಡೆ ಅವ್ರದ್ದು ಐತೆ. RSS ಏನಿದೆ, ಅವ್ರು ಏನು ಮಾಡ್ಬೇಕು ಹೇಳಿದ್ರೆ 2027 ಈ ಸಂವಿಧಾನ ನಾಶ ಮಾಡಿ ಮನುಸ್ಮೃತಿ ತತ್ತೀನಿ ಅಂತ ಹೇಳಿದರು. ಅದ್ರಲ್ಲಿ ಹಾಗೇ ಒಂದು 50% ರೆಡಿ ಆಗಿಬಿಟ್ಟಿದೆ. ಇನ್ನೊಂದು ಮೋದಿ 5 ವರ್ಷ ಇದ್ದರೆ ನಾವು ಹೇಳ್ದಂಗೆ ಈ ಜಾತಿ ಈಗ ನೋಡಿ ಎಷ್ಟು ಕಡೆ ಹಳ್ಳಿಗಳು ಕೊಡಿದ್ರೆ ಇವತ್ತು ದೌರ್ಜನ್ಯ ಎಲ್ಲ ನಡೀತಿದೆ. ಮೋದಿ ಎಲ್ಲಿ ಸರಿ ಮಾಡವ್ರೆ, ದಲಿತರಿಗೆ ಇದ್ದಿದ್ದು ರಿಸರ್ವೇಷನ್ ಸ್ಕಾಲರ್ಶಿಪ್ ಕಟ್ ಮಾಡಿದ್ರು,